ಶಿಸ್ತಿಗೆ ಬೇಸತ್ತು ಹೆಂಡತಿ ಮಗನಿಂದಲೇ ನಿವೃತ್ತ ಸೈನಿಕನನ್ನ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ವಿವೇಕನಗರದಲ್ಲಿ ಇಸ್ಲಾಂ ಅರಬ್ ಭೀಕರ ಹತ್ಯೆ ಆಗಿರೋದು. ಕಳೆದ ಶನಿವಾರ ಮಧ್ಯರಾತ್ರಿ 2:30ರ ಸುಮಾರಿಗೆ ನಡೆದಿರುವಂತಹ ಹತ್ಯೆ. ಮಗ ಬೋಲು ಅರಬ್ 19 ವರ್ಷ ಹಾಗೂ ಪತ್ನಿ 37 ವರ್ಷದ ತಬ್ಸಮ್ ಬಂಧಿಸಲಾಗಿದೆ. ಊಟದಲ್ಲಿ ನಿದ್ರೆ ಮಾತ್ರೆಯನ್ನು ಹಾಕಿ ಉಸಿರುಗಟ್ಟಿಸಿ ಕೊಲೆಗೆ ಯತ್ನಿಸಿರೋದು. ಬಳಿಕ ಕಿಟಕಿಗೆ ಗುದ್ದಿಸಿ ರಾಡ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರೋದು. ಹತ್ಯೆಯ ನಂತರ ಯಾರೋ ಬಂದು ಕೊಲೆ ಮಾಡಿದ್ದಾರೆ ಅಂತ ಹೈಡ್ರಾಮಾ ಮಾಡಿಬಿಟ್ಟಿದ್ದಾರೆ. 5 ಜನರ ಗ್ಯಾಂಗ್ ಬಂದು ಕೊಂದು ಹೋಗಿದೆ ಅಂತ ಕತೆ ಕಟ್ಟಿದ್ರು ಪುತ್ರ. ಸಿಸಿಟಿವಿ ಪರಿಶೀಲನೆ ವೇಳೆ ಮನೆ ಬಳಿ ಯಾರೂ ಬಂದಿರಲಿಲ್ಲ. ಒಮ್ಮೆ ಪುತ್ರ ಬೋಲು ಅರಬ್ ರಕ್ತ ಸಿಕ್ತ ಬಟ್ಟೆಯಲ್ಲಿ ಹೊರಬಂದಿದ್ದು ಪತ್ತೆಯಾಗಿತ್ತು. ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ವಿವೇಕನಗರ ಪೊಲೀಸರು. ಇದು ಬೇಕು ಅಂತ ಇವರೇ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು, ಆಮೇಲೆ ಸಿನಿಮೀಯ ರೀತಿಯಲ್ಲಿ ಕತೆ ಬರೆದಿರೋದು. ಅದೇ ಸ್ಕ್ರಿಪ್ಟನ್ನು ಪೊಲೀಸರು ಮುಂದೆ ಹೇಳಿರೋದು. ಯಾರೋ 5 ಜನ ಬಂದಿದ್ರು, ಅಟ್ಯಾಕ್ ಮಾಡಿಬಿಟ್ರು, ಕೊಂದುಬಿಟ್ರು, ಹೋಗ್ಬಿಟ್ರು ಅಂತ. ಈಗ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ. ಪೊಲೀಸರು ತನಿಖೆಯನ್ನು ಬಹಳ ಸಲೀಸಾಗಿ ಸುಲಭವಾಗಿ ಮಾಡ್ತಾರೆ. ನಿವೃತ್ತಿ ಬಳಿಕ ವಿವೇಕನಗರದಲ್ಲಿ ವಾಸವಾಗಿದ್ದ ಸೊಲ್ಲಾಪುರದ ಇಸ್ಲಾಂ ಅತಿ ಜಿಪುಣ ಆಗಿದ್ದ. ಇಸ್ಲಾಂ ಅರಬ್ನಿಂದ ಪ್ರತಿಯೊಂದಕ್ಕೂ ಗಲಾಟೆ ಮಾಡಲಾಗ್ತಾ ಇತ್ತಂತೆ. ಅಡುಗೆಗೇನೋ ಯಾವ ವಸ್ತು ಎಷ್ಟು ಬಳಸಬೇಕೋ ತಾನೇ ನಿರ್ಧಾರ ಮಾಡ್ತಿದ್ದಂತೆ. ಆತ ಹೇಳಿದ್ ಬಿಟ್ಟು ಬೇರೆ ಅಡುಗೆ ಮಾಡಿದ್ರೆ ಪ್ರಶ್ನೆ ಮಾಡ್ತಿದ್ದಂತೆ, ಜೊತೆ ಗಲಾಟೆನೂ ಮಾಡ್ತಾ ಇದ್ದಂತೆ. ಪತ್ನಿಯ ಮೇಲೂ ಸದಾ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಂತೆ ಇಸ್ಲಾಂ ಅರಬ್. ಪತ್ನಿ ಹೊರಗೆ ಬಂದರೆ ಅನುಮಾನ ಪಟ್ಟು ಗಲಾಟೆ ಮಾಡ್ತಾ ಇದ್ದಂತೆ. ಮಗ ಖರ್ಚು ಮಾಡುವ ಪ್ರತಿ ರೂಪಾಯಿಗೂ ಲೆಕ್ಕ ಕೇಳ್ತಾ ಇದ್ದಂತೆ ಇಸ್ಲಾಂ. ಕಾಲೇಜಿನಿಂದ 5 ನಿಮಿಷ ತಡವಾಗಿ ಬಂದರೆ ಬಾಯಿಗೆ ಬಂದಂತೆ ಬೈತಿದ್ದಂತೆ. ಜಿಪುಣತನ, ಶಿಸ್ತಿನ ಟಾರ್ಚರ್, ಅನುಮಾನಕ್ಕೆ ರೋಸ್ ಹೋಗಿದ್ರು ತಾಯಿ ಮಗ ಅನ್ನೋದು ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ರಂತೆ. ಸೊ ಆ ಕಾರಣಕ್ಕಾಗಿ ಅಮ್ಮ ಮಗ ಇಬ್ಬರು ಪ್ಲ್ಯಾನ್ ಮಾಡಿದ್ದಾರೆ, ಇವನು ಉಳಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಜೀವನೇ ತೆಗೆದು ಬಿಡೋಣ ಅಂತ ನಿರ್ಧರಿಸಿದ್ದಾರೆ. ಬೇಡ ಅಂದರೆ ಬಿಟ್ಟು ಹೋಗಿದ್ರೆ ಆಗ್ತಿತ್ತು, ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಹಿಂಗೆ ಮಾನಸಿಕ ಹಿಂಸೆ ಆಗ್ತಿದೆ ಅಂದಿದ್ರು ಆಗ್ತಿತ್ತು. ಅದ್ಯಾವುದೂ ಮಾಡಿಲ್ಲ. ಅಮ್ಮ ಮಗ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮರ್ಡರ್ ಮಾಡಿರುವಂಥದ್ದು. ಆಮೇಲೆ ಕತೆ ಕಟ್ಟಿದ್ದಾರೆ, ಯಾರೋ ಬಂದು ಕೊಲೆ ಮಾಡಿ ಹೋದ್ರು ಅನ್ನುವಂಥ ಅರ್ಥದಲ್ಲಿ. ಆದರೆ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಅಕ್ಕಪಕ್ಕದ CCTV ವಿಜುವಲ್ಸನ್ನು ಚೆಕ್ ಮಾಡಿದಾಗ ಇವರೇ ಕೊಲೆ ಮಾಡಿರೋದು ಅನ್ನೋದು ಅನುಮಾನ ಬಂದಿದೆ. ತಾಯಿ ಮಗ ಇಬ್ಬರನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ಏನಿದ್ದ ಮೃತ ಇಸ್ಲಾಂ ಅರಬ್, ಈತ ಹೆವಿ ಜಿಪುಣ, ಅನುಮಾನ ಮತ್ತು ಹೆಂಡತಿ ಮತ್ತು ಮಗನ ಮೇಲೆ ವಿಪರೀತವಾಗಿ ಈತ ಟಾರ್ಚರ್ ಮಾಡ್ತಾ ಇದ್ದ. ಹಿಡಿತ ಸಾಧಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ. ಪ್ರತಿಯೊಂದು ವಿಚಾರಕ್ಕೂ ಗಲಾಟೆ ಮಾಡ್ತಾ ಇದ್ದ, ಕಿರಿಕ್ ತೆಗಿತಾ ಇದ್ದ. ಅಡುಗೆ ಹೀಗೆ ಮಾಡಬೇಕು, ಇಷ್ಟಿಷ್ಟೇ ಐಟಮ್ಸ್ ಹಾಕಬೇಕು, ಇದೇ ಅಡುಗೆ ಬೇಕು ಅಂತ ಟಾರ್ಚರ್ ಮಾಡ್ತಾ ಇದ್ರೆ ಹೆಂಡತಿಗೆ. ಹೆಂಡತಿ ಮೇಲೆ ವಿಪರೀತ ಅನುಮಾನ. ಇನ್ನೊಂದು ಕಡೆಯಲ್ಲಿ ಮಗ ಕಾಲೇಜಿಂದ ಲೇಟಾಗಿ ಬಂದರೂ ಮಗನ ಮೇಲೂ ಕೂಡ ಅನುಮಾನ, ಬಾಯಿಗೆ ಬಂದಂಗೆ ಬೈತಾ ಇದ್ದ. ಸೊ ಈ ಎಲ್ಲ ಟಾರ್ಚರನ್ನು ತಡೆಯೋದಕ್ಕಾಗದೆ ಕೊಲೆನೇ ಮಾಡಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.